ನಿಮಗೆಲ್ಲ ಈಗ ಹೇಳಿದ ನಮ್ಮೂರು ಮಂದಿಗೆ ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿಯಾಗಕ್ಕೆ ಹೋಗಿದ್ರು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮಣ್ಣು ಮಾತು ಕೊಟ್ಟಿದ್ದೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರೋದು. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿರಿ. ಅದಕ್ಕೆ ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿರಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಅನ್ಕೊಂಡಿದ್ದೆ. ಹೇಳೋರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾನು ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಏನು ಮಾತು ಕೊಟ್ಟಿನಿ, ಆ ಮಾತಿಗೆ ಇವತ್ತು ಬದ್ಧರಾಗಿನಿ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನು ಸದನ ನಡೆಸಿ ಅಭಿಚಾರ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಆರಿಸಿ ಅವತ್ತು ರಾಜೀನಾಮೆ ಕೊಟ್ಟು ನನ್ನ ಸ್ಥಾನವನ್ನು ಖಾಲಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಹೇಳಿದರು, ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ, ಒಳ್ಳೆ ಸ್ಟೇಟ್ಮೆಂಟ್ ಮಾತು ಕೊಟ್ಟು ನಡೀತೀರಿ, ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವರು ಹೇಳಿದರು. ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಬಂದೆ. ಇಷ್ಟ ಸರ್, ತಾವು ಮುಖ್ಯಮಂತ್ರಿಗಳು ಏನು ಹೊರಟಿಯವ್ರಿಗೆ ಏನು ಹೇಳಿದ್ರಿ, ಪರಿಸ್ಥಿತಿಯನ್ನು ಹೇಳಿದ್ರಿ ಅಂತ ಕೇಳ್ತೀವಿ. ನಾವೆಲ್ಲ ಒಟ್ಟಿಗೆ ಕೆಲಸಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರಿಗೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನು ಅಧ್ಯಕ್ಷನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಎರಡು ಥರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನು ಹೇಳ್ತಾರೋ ಆಗುತ್ತೆ ನಾವು ಮಾಡ್ತೀವಿ. ಅವರು ರಾಜೀನಾಮೆ ಕೊಡೋಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನು ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿನ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋ ಟರ್ಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದಿ ಸೀನಿಯರ್ ಮೋಸ್ಟ್ ಮೆಂಬರ್. ಅವರೇ ಮಾಡಬೇಕಾಗ್ತದೆ. ಅವ್ರಿಗೇನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡಬೇಕಾಗ್ತದೆ. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ, ಆ ಥರದ್ದೇನಿಲ್ಲ. ಸಿ ವೆನ್ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವಲ್ಲಿ ಅವ್ರಿಗೆ ಆಸ್ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಈ ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ದಿ ಆಸ್ ಎ ಪ್ರೋ ಟರ್ಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯಿತು, ಕೆಲವರು ಪೇಪರಲ್ಲಿ ಟಿ ವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ? ನಾನು ಮೊನ್ನೆ ಹೇಳಿದ್ದೀನಿ ಇಲ್ಲ, ನಾನು 14ನೇ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ನಾನೇನು ಕೊಟ್ಟಿನಿ ಅದನ್ನು ನಾನು ಮಾತಿಗೆ ಬದ್ಧ. ಒನ್ಲಿ ಡಿಫರೆನ್ಸ್ ಇಸ್ ಒನ್ಲಿ ದಟ್ ವೆದರ್ ಯು ಶುಡ್ ವರ್ಕ್ ದೇರ್ ಆಸ್ ಅ ಪ್ರೋ ಟರ್ಮ್ ಸ್ಪೀಕರ್ ಆರ್ ರೆಗ್ಯುಲರ್ ಚೇರ್ಮನ್. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. ಈ ಹ್ಯಾಸ್ ಅಕ್ಸೆಪ್ಟೆಡ್ ಟು ರಿಸೈನ್. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡೋಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ಎ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕೋ ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರೂ ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಬಿಜೆಪಿ ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರಲಿಲ್ಲ, ಈ ರೀತಿ ಅಂತ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್. ಬಿಡಿ, ಅವ್ರೇನಾಗಲಿ. ಈಗ ನಮ್ಮದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರು ಇದ್ದಾಗ ಏನು ನಡೀತಾ ಅವತ್ತು ಇನ್ಸಿಡೆಂಟು? ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಬೇಕಲ್ಲ, ಹಾಕಿ ಅದನ್ನು. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್, ಈಗ MC ಸುಧಾಕರ್ನ ಕರ್ಸ್ಕೊಂಡ್ರೆ ಅವ್ರನ್ನೂ ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನೂ ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸರ್, ಮಹಿಳಾ ಯಾವಾಗ ಮಹಿಳಾ ಪ್ರಮಾಣ ವಚನ ನಿಮಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಸರ್, ಸಣ್ಣ ಸರ್ಜರಿ ಅಂತ ಅನ್ನೋ ಕೆಲವೊಬ್ಬರದ್ದೆಲ್ಲ ಏನಾದರೂ ಇದೆಯಾ ಸರ್? ಪಾಸಿಬಿಲಿಟೀಸ್ ಇದೆಯಾ ಸರ್? ಕೆಲವ್ರಿಗೆ ಅವಕಾಶ ಕೊಡೋಕ್ಕೆ ಕೆಲವು ಮೀಡಿಯಾ ಸರ್ಜರಿ ಮಾಡಬೇಕು ಅಂತ ನಡೀರಿ, ಆಯಿತು. ಸರಿ ಮಾಡಬೇಕು ನಾವು. ಥ್ಯಾಂಕ್ ಯು ಸರ್.